ಪ್ರಣಾಳಿಕೆ ಏನು ಡಿಫ್ರೆನ್ಸ್, ಏನು ಗ್ಲೇರಿಂಗ್ ಡಿಫ್ರೆನ್ಸ್ ಏನು ಕಾಣಿಸುತ್ತೆ ನಮಗೆ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಯಾರೂ ಕೂಡ ನಂಬೋದಿಲ್ಲ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಕ್ಷ 50ರ ಗಡಿನೂ ದಾಟೋದಿಲ್ಲ ಕೇಂದ್ರದಲ್ಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹಿಡಿದು DK ಶಿವಕುಮಾರ್, ಸಿದ್ದರಾಮಯ್ಯನವರೆಗೂ ಕೇಳಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ 50ರ ಗಡಿ ದಾಟೋದಕ್ಕೆ ಸಾಧ್ಯ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಇನ್ನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗೆ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ಹಾಗಾಗಿನೇ ಮಹಿಳೆಯರಿಗೆ 1 ಲಕ್ಷ ಕೊಡ್ತೇನೆ, ಎಷ್ಟು ಬೇಕಾಗುತ್ತೆ 1 ಲಕ್ಷ ಕೊಟ್ಟರೆ 25 ಲಕ್ಷ 30 ಲಕ್ಷ ಕೋಟಿ ಬರೀ ಇವರು ಅದೊಂದು ಯೋಜನೆಗೆ ಬೇಕಾಗ್ತದೆ. ಅಂದರೆ 20 ಲಕ್ಷ ಕೋಟಿಗೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಇವತ್ತು ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಸಂಕಲ್ಪ ಪತ್ರ ಪ್ರಣಾಳಿಕೆ ಏನಿದೆ, ಏನು ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರು? ಇಂಡಿಯಾ ಶುಡ್ ಎಮರ್ಜ್ ಆಸ್ ಅ ಗ್ಲೋಬಲ್ ಲೀಡರ್. ಇವತ್ತು ಆಟೋಮೊಬೈಲ್ ಹಬ್ ಆಗಿ ನಮ್ಮ ದೇಶ ಪರಿವರ್ತನೆ ಆಗಬೇಕು ಅಂತೇಳಿ ಇವತ್ತು ಮೋದಿಜಿಯವರು ಕನಸಿರ್ತಕ್ಕಂಥದ್ದು. ಟೂರಿಸಮ್ಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು. ಇವತ್ತು ಭಾರತ ಇವತ್ತು 2047ನೇ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ಅಂತ ಹೇಳಿದ್ರೆ ಇದು ಕೇವಲ ಒಂದು ಬೂಟಾಟಿಕೆ ಅಲ್ಲ. ಹಿ ಹ್ಯಾಸ್ ಎ ಕ್ಲಿಯರ್ ರೋಡ್ ಮ್ಯಾಪ್, ಹೇಗೆ ಹೋಗಬೇಕು ಅಂತಕ್ಕಂಥ ಒಂದು ಕ್ಲಿಯರ್ ವಿಷನ್ನು ಕೂಡ ಇದೆ. ಆ ರೋಡ್ ಮ್ಯಾಪ್ ಹಾಕ್ಕೊಂಡು ಕಳೆದ 10 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಮುಂದಿನ 5 ವರ್ಷದಲ್ಲಿ ಮಾಡಿ ತೋರಿಸ್ತಾರೆ ಅದನ್ನು. ಪ್ರಣಾಳಿಕೆ ಏನು ಡಿಫ್ರೆನ್ಸ್, ಏನು ಗ್ಲೇರಿಂಗ್ ಡಿಫ್ರೆನ್ಸ್ ಏನು ಕಾಣಿಸುತ್ತೆ ನಮಗೆ? ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಯಾರೂ ಕೂಡ ನಂಬೋದಿಲ್ಲ. ಕಾರಣ ಇಷ್ಟೇ, ಕಾಂಗ್ರೆಸ್ ಪಕ್ಷ 50ರ ಗಡಿನೂ ದಾಟೋದಿಲ್ಲ ಕೇಂದ್ರದಲ್ಲಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೂ ಕೂಡ ಗೊತ್ತಿದೆ. ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹಿಡಿದು DK ಶಿವಕುಮಾರ್, ಸಿದ್ದರಾಮಯ್ಯನವರೆಗೂ ಕೇಳಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ 50ರ ಗಡಿ ದಾಟೋದಕ್ಕೆ ಸಾಧ್ಯ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಇನ್ನು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗೆ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ. ಹಾಗಾಗಿನೇ ಮಹಿಳೆಯರಿಗೆ 1 ಲಕ್ಷ ಕೊಡ್ತೇನೆ, ಎಷ್ಟು ಬೇಕಾಗುತ್ತೆ 1 ಲಕ್ಷ ಕೊಟ್ಟರೆ 25 ಲಕ್ಷ 30 ಲಕ್ಷ ಕೋಟಿ ಬರೀ ಇವರು ಅದೊಂದು ಯೋಜನೆಗೆ ಬೇಕಾಗ್ತದೆ. ಅಂದರೆ 20 ಲಕ್ಷ ಕೋಟಿಗೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಇವತ್ತು ನಮ್ಮ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಸಂಕಲ್ಪ ಪತ್ರ ಪ್ರಣಾಳಿಕೆ ಏನಿದೆ, ಏನು ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರು? ಇಂಡಿಯಾ ಶುಡ್ ಎಮರ್ಜ್ ಆಸ್ ಅ ಗ್ಲೋಬಲ್ ಲೀಡರ್. ಇವತ್ತು ಆಟೋಮೊಬೈಲ್ ಹಬ್ ಆಗಿ ನಮ್ಮ ದೇಶ ಪರಿವರ್ತನೆ ಆಗಬೇಕು ಅಂತೇಳಿ ಇವತ್ತು ಮೋದಿಜಿಯವರು ಕನಸಿರ್ತಕ್ಕಂಥದ್ದು. ಟೂರಿಸಮ್ಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ನಮ್ಮ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳು. ಇವತ್ತು ಭಾರತ ಇವತ್ತು 2047ನೇ ಇಸ್ವಿಗೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ಅಂತ ಹೇಳಿದ್ರೆ ಇದು ಕೇವಲ ಒಂದು ಬೂಟಾಟಿಕೆ ಅಲ್ಲ. ಹಿ ಹ್ಯಾಸ್ ಎ ಕ್ಲಿಯರ್ ರೋಡ್ ಮ್ಯಾಪ್, ಹೇಗೆ ಹೋಗಬೇಕು ಅಂತಕ್ಕಂಥ ಒಂದು ಕ್ಲಿಯರ್ ವಿಷನ್ನು ಕೂಡ ಇದೆ. ಆ ರೋಡ್ ಮ್ಯಾಪ್ ಹಾಕ್ಕೊಂಡು ಕಳೆದ 10 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಮುಂದಿನ 5 ವರ್ಷದಲ್ಲಿ ಮಾಡಿ ತೋರಿಸ್ತಾರೆ ಅದನ್ನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.